ಹೂಹಾ ಹೇ. ನಮ್ಮ ಬೆಂದ ಕಾಳೂರನ್ನು ಕಟ್ಟಿದ ಕೆಂಪೇಗೌಡರ ಸಾಮ್ರಾಜ್ಯದಲ್ಲಿ ಎಷ್ಟೋ ಆಧ್ಯಾತ್ಮಿಕ ರಹಸ್ಯದ ಅದ್ಭುತಗಳು ಇವೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ದೇವನಹಳ್ಳಿ ತಾಲೂಕು ಆವತಿ ಗ್ರಾಮದಲ್ಲಿ ಇರುವ ಈ ತಿಮ್ಮರಾಯಸ್ವಾಮಿ ಬೆಟ್ಟ ಕೂಡ ಒಂದು. ಈ ಬೆಟ್ಟದ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಸ್ವರ್ಗದ ಬಾಗಿಲು ಅಥವಾ ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಕರೆಯಲಾಗುವ ಜಾಗ ಇದೆ. ಇಲ್ಲಿನ ಮುಖ್ಯ ದೇವಸ್ಥಾನದ ಕೆಳಗಡೆ ಇರುವ ಪವಿತ್ರವಾದ ಗುಹೆಯ ಒಳಗೆ ಇರುವುದೇ ಸ್ವರ್ಗಕ್ಕೆ ಹೋಗುವ ದಾರಿ. ಇಂತಹ ಒಂದು ಸ್ವರ್ಗದ ಬಾಗಿಲು ನಮ್ಮ ನೆಲದಲ್ಲಿ ಇದೆ ಎಂದು ಕೇಳಿದ ತಕ್ಷಣ ಮೈ ರೋಮಾಂಚನದಿಂದ ಮನಸ್ಸು ಕಂಗೊಳಿಸುತ್ತದೆ. ಈ ಗುಹೆಯನ್ನು ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ಗುಹೆ ಎಂದು ಕರೆಯುತ್ತಾರೆ. ಬೆಟ್ಟದ ಮೇಲಿರುವ ಶ್ರೀ ಲಕ್ಷ್ಮೀ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಬಂಡೆಗಳ ನಡುವೆ ಸಣ್ಣದಾದ ಒಂದು ನೈಸರ್ಗಿಕ ಗುಹೆ ಇದು. ಮತ್ತೆ ಈ ಗುಹೆಯ ಒಳಗಡೆ ತುಂಬಾ ಕತ್ತಲೆಯಾದ ಕಿರಿದಾದ ಒಂದು ರಹಸ್ಯ ಸುರಂಗ ಮಾರ್ಗವಿದೆ. ಸ್ಥಳೀಯರು ಮತ್ತು ಹಿರಿಯರ ನಂಬಿಕೆ ಪ್ರಕಾರ ಈ ಸುರಂಗದ ಕೋಣೆಯಲ್ಲಿ ಒಂದು ರಹಸ್ಯ ದ್ವಾರವಿದ್ದು ಅದು ನೇರವಾಗಿ ಸ್ವರ್ಗಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ವೈಕುಂಠಕ್ಕೆ ದಾರಿ ತೋರಿಸುತ್ತದೆ ಎಂದು ನಂಬಲಾಗುತ್ತಿದೆ. ಗೌತಮ ಮಹರ್ಷಿಗಳಿಗೆ ವಿಷ್ಣು ದೇವರು ಪ್ರತ್ಯಕ್ಷರಾಗಿ ಮೋಕ್ಷ ಕರುಣಿಸಿದ್ದರಿಂದ ಈ ಗುಹೆಯ ಹಾದಿಯನ್ನು ಮುಕ್ತಿ ಅಥವಾ ಸ್ವರ್ಗದ ಬಾಗಿಲು ಎಂದು ಕರೆಯುತ್ತಾರೆ. ಎಂದರೆ ಒಳಗಡೆ ನೂರಾರು ಬಾವಲಿಗಳು ವಾಸವಾಗಿವೆ. ಈಗಲೂ ಸಹ ಈ ಬಾವಲಿಗಳ ಹಾರಾಟವನ್ನ ನೀವು ನೋಡಬಹುದು. ಸುರಂಗವು ತುಂಬಾ ಆಳ ಮತ್ತು ಕಿರಿದಾಗಿರುವುದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಇದರ ಒಳಗಡೆ ನುಗ್ಗೋಕೆ ಬಿಡುವುದಿಲ್ಲ. ಭಕ್ತರು ಕೇವಲ ಗುಹೆಯ ಹೊರಗಿನಿಂದ ಅಥವಾ ಅದರ ಆರಂಭದ ಜಾಗದವರೆಗೂ ಮಾತ್ರ ಹೋಗಿ ದರ್ಶನ ಪಡೆಯಬಹುದು. ಹೀಗಾಗಿ ನೀವು ಬೆಟ್ಟಕ್ಕೆ ಹೋದಾಗ ದೇವಸ್ಥಾನದ ಅರ್ಚಕರು ಅಥವಾ ಸ್ಥಳೀಯರನ್ನು ಕೇಳಿದರೆ ಅವರು ಈ ಸ್ವರ್ಗದ ದಾರಿ ಎಂದು ನಂಬಲಾದ ಪವಿತ್ರ ಗುಹೆಯನ್ನು ತೋರಿಸುತ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿರುವ ಆವತಿ ಬೆಟ್ಟದಲ್ಲಿ ಇರುವ ಈ ಬೆಟ್ಟ ತಿಮ್ಮರಾಯಸ್ವಾಮಿ ಬೆಟ್ಟ ಎಂದು ಖ್ಯಾತಿ ಪಡೆದಿದೆ. ಮತ್ತೆ ಶ್ರೀ ಲಕ್ಷ್ಮೀ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳ ರೋಚಕ ಇತಿಹಾಸ ಮತ್ತು ಪೌರಾಣಿಕ ರಹಸ್ಯಗಳು ಇವೆ. ಅದರಲ್ಲಿ ನಾವು ಮೊದಲಿಗೆ ಗೌತಮ ಮಹರ್ಷಿಗಳ ತಪಸ್ಸು ಮತ್ತು ಗುಹೆಯ ಬಗ್ಗೆ ಆಲ್ರೆಡಿ ತಿಳಿದಿದ್ದಾಯಿತು. ಈಗ ಎರಡನೆಯದಾಗಿ ಬೆಟ್ಟದ ಮೇಲಿನ ಗುಹೆಯ ಹತ್ತಿರ ಒಂದು ಅಪರೂಪದ ಕಲ್ಯಾಣಿ ಇದೆ. ಇದನ್ನು ಶಂಖತೀರ್ಥ ಎಂದು ಕರೆಯಲಾಗುತ್ತದೆ. ಇದು ಸುಮಾರು 51 ಅಡಿ ಆಳವಿದ್ದು ಕಲ್ಲಿನ ಬಂಡೆಗಳ ನಡುವೆ ನೈಸರ್ಗಿಕವಾಗಿ ಸೃಷ್ಟಿಯಾಗಿದೆ. ಇಲ್ಲಿನ ನೀರು ಎಂದಿಗೂ ಬತ್ತುವುದಿಲ್ಲ ಎಂದು ರಹಸ್ಯವಾದ ನಂಬಿಕೆ ಇದೆ. ಇನ್ನು ಮೂರನೇದಾಗಿ ಕೆಂಪೇಗೌಡರ ವಂಶಸ್ಥರ ಉಗಮ ಸ್ಥಾನ ಇದು. ಹೌದು, ಇತಿಹಾಸದ ಪ್ರಕಾರ ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಪೂರ್ವಜರಾದ ರಣಬೈರೇಗೌಡರು 14ನೇ ಶತಮಾನದಲ್ಲಿ ತಮಿಳುನಾಡಿನಿಂದ ವಲಸೆ ಬಂದು ಮೊದಲು ಆಶ್ರಯ ಪಡೆದಿದ್ದು ಈ ಆವತಿ ಬೆಟ್ಟದಲ್ಲಿ. ಈ ಬೆಟ್ಟದ ಮೇಲೆಯೇ ಅವರು ಕೋಟೆಯನ್ನ ಕಟ್ಟಿ ಆಡಳಿತ ನಡೆಸಿದರು. ನಂತರ ಅವರ ಮಕ್ಕಳೇ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಸಂಸ್ಥಾನಗಳನ್ನು ಕಟ್ಟಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ನಾಲ್ಕನೇದಾಗಿ ಚತುರ್ಭುಜ ತಿಮ್ಮರಾಯಸ್ವಾಮಿ ವಿಗ್ರಹ. ಸಾಮಾನ್ಯವಾಗಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳು ನಿಂತ ಭಂಗಿಯಲ್ಲೇ ಇರುತ್ತವೆ. ಆದರೆ ಇಲ್ಲಿ ಗೌತಮ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದೇ ಎನ್ನಲಾಗುವ ಸ್ವಾಮಿಯ ವಿಗ್ರಹವು ಚತುರ್ಭುಜ ಅಂದರೆ 4 ಕೈಗಳ ಶಂಖ, ಚಕ್ರ, ಗದಾಧಾರಿ ರೂಪದಲ್ಲಿ ಇದು ತುಂಬಾ ಅಪರೂಪದ ಮತ್ತು ಶಕ್ತಿಶಾಲಿ ವಿಗ್ರಹ ಎಂದು ಭಕ್ತರು ನಂಬುತ್ತಾರೆ. ಇದು ಆವತಿ ಗ್ರಾಮದ ತಿಮ್ಮರಾಯಸ್ವಾಮಿ ಬೆಟ್ಟದಲ್ಲಿರುವ ನಮ್ಮ ನೆಲದ ರಹಸ್ಯಗಳು. ಇನ್ನು ಇದನ್ನೆಲ್ಲ ಕೇಳಿ ನೀವು ಈ ಬೆಟ್ಟಕ್ಕೆ ಭೇಟಿ ನೀಡಲು ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಚಾರಣ ಮಾಡಲು ಮತ್ತು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಇದು ಅದ್ಭುತವಾದ ಜಾಗವಾಗಿದೆ. ಇನ್ನು ಇದೆಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇದನ್ನು ನೋಡಿ ಸುಮ್ಮನೆ ಹೋಗದಿರಿ, ನಮ್ಮಂತವರಿಗೆ ಪ್ರೋತ್ಸಾಹ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಾನು ವೈಭವ್ ವೇದಾಂತ್.